ನಮಸ್ಕಾರಪ್ಪ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ ರೀ. ಒಂದ ವಿಶೇಷವಾದ ಸೂಚನೆ ತಗೊಂಬಂದಿನಿ ಇವತ್ತ. ಇದ್ರ ಬಗ್ಗೆ ಯಾರ ಅರ್ಥ ಮಾಡ್ಕೋತೀರಿ ಅಥವಾ ತಪ್ಪು ತಿಳ್ಕೊತೀರಿ ನನಗೇನು ಬೇಜಾರಿಲ್ಲ. ನಿಮ್ಮ ಡೈಲಿ ರೂಟೀನ್ ದಿನಾ ನೀವು ನಿಮ್ಮ ಜೀವನವನ್ನ ಯಾವ ರೀತಿ ಸಾಗಿಸ್ಬೇಕನ್ನುವಂತ ಒಂದ ಗುಟ್ಟವನ್ನು ಇವತ್ತು ತಗೊಂಡ್ ಬಂದೀನಿ. ಗುಟ್ಟ ಏನಪ್ಪಾ ಅಂತಂದ್ರ ನೀವು ನಿಜವಾಗ್ಲೂ ಒಳ್ಳೆ ಜೀವನವನ್ನ ಸಾಗಿಸ್ಬೇಕು, ಆ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಗ ಕಾಳಜಿ ಇತ್ತಂತಂದ್ರ ನನ್ನ ಗುಟ್ಟನ್ನ ನೀವು ಇದನ್ನ ಮಾಡ್ರಿ. ಮತ್ತ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ರಿ, ಎಲ್ಲಾ ಮಾಡ್ರಿ. ಫೇಸ್ಬುಕ್ ಐತಿ, ಇನ್ಸ್ಟಾಗ್ರಾಮ್ ಐತಿ, ಎಲ್ಲ ಐತಿ. ಯಾವತ್ತೂ ಹೇಳ್ತೇನ್ರಿ, ಯಾವ ಮನುಷ್ಯ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕಿಂತ ಮೊದಲು ಹೇಳ್ತಾನ. ಬ್ರಾಹ್ಮಿ ಮುಹೂರ್ತ ಅಂದ್ರೆ 5 ಗಂಟೆಕ್ಕಿಂತ ಮೊದಲು ಯಾವ ಮನುಷ್ಯ ಹೇಳ್ತಾನಪ್ಪ ಅವನೇ ನಿಜವಾದ ಮನುಷ್ಯ. ತಪ್ಪು ತಿಳ್ಕೊಬೇಡ್ರಿ. ನೀವು ಆಮೇಲೆ ಅದ್ರ ನೀವು ನನ್ನ ಪ್ರಕಾರ ನೀವು ದೇವ್ಗಳ ನೀವು. ಮನುಷ್ಯ ಯಾವತ್ತು ಬ್ರಾಹ್ಮಿ ಮುಹೂರ್ತಕ್ಕಿಂತ ಮೊದಲು ಎದ್ದು ಅಂಗಳದಾಗ ಕಸ ಹೊಡೆದು, ಅವರು ಹೆಣ್ಮಕ್ಳಲ್ಲಿ ಗಂಡು ಮಕ್ಳಿರ್ಲಿ ಏನೂ ಭೇದ ಭಾವ ಇಲ್ಲ, ಅಂಗಳದಾಗ ಕಸ ಹೊಡೀರಿ, ನೀರ್ ಹಾಕ್ರಿ, ರಂಗೋಲಿ ಹಾಕ್ರಿ, ಜಳಕ ಮಾಡ್ರಿ, ದೇವ್ರ ಧ್ಯಾನ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ, ಜಾಗಿಂಗ್ ಹೋಗ್ರಿ, ನಾಷ್ಟಾ ಮಾಡ್ರಿ, ನಿಮ್ದು ಏನ್ ಕೆಲಸ ಐತಿ ಅದನ್ನ ಮುಗಿಸ್ಕೊರಿ, ಸಾಯಂಕಾಲ ಬರ್ರಿ. ಎಲ್ಲಾ ನಿಮ್ ಮನ್ಯಾಗಿನ ಮಂದಿ ಇರ್ತಾರ, ಹೆಂಡ್ತಿರ್ತಾರ, ಮಕ್ಳು ಇರ್ತಾರ, ಅವು ಇರ್ತಾನ, ಅಪ್ಪ ಇರ್ತಾನ, ಅವ್ರ ಜೊತೆ ಎಲ್ಲಾ ಟೈಮನ್ನ ಸ್ಪೆಂಡ್ ಮಾಡ್ರಿ. 8:30 ಊಟ ಮಾಡ್ರಿ. 8:30 ಊಟ ಮಾಡಿ ಎಲ್ಲಾ ದುಷ್ಟ ಚಟಗಳನ್ನ ಬಿಟ್ಟ 8:30 ಊಟ ಮಾಡಿ ಮಲ್ಕೋರಿ. ಅದೇ ನಿಜವಾದ ಒಂದು ಲೈಫ್ ನೋಡ್ರಿ. ಚಟಗಳು ಮಾಡೋದು ತಪ್ಪ ಅಂತ ಹೇಳ್ತಲ್ಲ, ಯಾಕಂದ್ರೆ ಎಂತ ಇಂದ್ರ ದೇವನ ನೀವು ಎಕ್ಸಾಂಪಲ್ ಕೊಡ್ಬೋದು. ಇಂದ್ರ ದೇವ ಮಾಡ್ತಾನಮ್ಮ, ಅದಕ್ಕೊಂದು ಲಿಮಿಟೇಷನ್, ಒಂದು ಟೈಮು ಎಲ್ಲ ಇರ್ತೈತಿ. ಚಟ ಹೆಂಗ್ ಮಾಡ್ಬೇಕಂದ್ರ ನಿಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿಕರ ಆಗ್ಬಾರ್ದು. ಯಾವ ಒಬ್ಬ ಹೇಳ್ತಾನಂತ ನೀವು ಚಟ ಮಾಡೋದು ಬಿಡೋದು ಇಲ್ಲ. ಅವ್ ನಿಮ್ಗ್ ಕೆಟ್ಟದ್ ಒಬ್ಬ ಮನುಷ್ಯ ನಿಮ್ ಬಗ್ಗೆ ಹೇಳ್ತಾನಂದ್ರ ಅವ್ ನಿಮ್ ಕೆಟ್ಟದ್ ಕೇಳತಾನ ತಿಕ್ಕೊಂಡ್ಬಿಡ್ರಿ. ಮತ್ ಇನ್ನೊಂದ್ ಹೇಳ್ತಾನೆ, ಯಾವ ಮನುಷ್ಯ ಚಟ ಅಂದ್ರೆ ಬರೀ ದುಷ್ಟ ಚಟಗಳು ಅಂತ ಹೇಳ್ತಲ್ಲ, ಬೇರೆ ಬೇರೆ ಚಟಗಳು ಇರ್ತಾವ. ಯಾವ ಮನುಷ್ಯಾಗ ದುಷ್ಟ ಚಟ ಇರಂಗಿಲ್ಲ, ಅವ್ ಇಲ್ದಲ್ಲಿ ಬೇಬರ್ ಸುಳಿ ಮಗ ಇರ್ತಾವ. ನೀವು ಓಪನ್ ಹೇಳ್ತಾನ, ಅವಂಗ ಇದಿರಂಗಿಲ್ಲ. ಅವ್ ಹೆಂಗ್ ಗೊತ್ತೈತನ, ಅವಂಗ ಮೊರಾಲಿಟಿ ಇರಂಗಿಲ್ಲ, ಮಾರಲ್ ವ್ಯಾಲ್ಯೂಸ್ ಅವಂಗ ಗೊತ್ತಿರಂಗಿಲ್ಲ. ಅವ್ ಬರೀ ಏನ ತಾ ಹೇಳಿದ್ದ ಶ್ರೇಷ್ಠ ಅಂತ ತಿಳ್ಕೊತಾನ. ತಪ್ಪ. ಆದ್ರೂ ಇನ್ನು ಮಟ ಹೇಳ್ತೇನೆ, ಯಾವ್ದೇ ರೀತಿಯಿಂದ ದುಷ್ಟ ಚಟಗಳನ್ನ ಮಾಡಬೇಡ್ರಿ. ಬ್ರಾಹ್ಮಿ ಮುಹೂರ್ತಕ್ಕಿಂತ ಮೊದಲು ಹೇಳ್ರಿ. ನಾ ಇವತ್ತಿನ ತನ ಬೇಕಾದ್ರೆ ಓಪನ್ ಬೆಡ್ಸ್ ಕೇಳ್ತೀನಿ, ಬೇಕಾದ್ರೆ ಇಲ್ಲೇ ನನ್ನ ಮಗ ಅದನ್ನ ಕೇಳ್ರಿ. ನಾ 5 ಗಂಟೆಕ್ಕಿಂತ ಮೊದಲು ಹೇಳ್ತೀನಿ. ಇದ ನನ್ನ ಹೆಲ್ತಿನ ರಹಸ್ಯ ಗುಟ್ಟ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಾಂಬೆ.